ಅಂಬೇಡ್ಕರ್ ಭವನದಲ್ಲಿ ವೀರವನಿತೆ ಒನಕೆ ಓಬವ್ವ ಜಯಂತ್ಯೋತ್ಸವ. ಈಗಿನ ಅಂಬೇಡ್ಕರ್ ಭವನದ ದುಸ್ಥಿತಿಗೆ ಮಾಜಿ ಶಾಸಕ ಕೆ. ಶ್ರೀನಿವಾಸ್ ಮೂರ್ತಿಯೇ ಕಾರಣ, ಶಾಸಕರ ಆರೋಪ. ಮುಂಬರುವ ದಿನಗಳಲ್ಲಿ 25 ಕೋಟಿ ರೂಪಾಯಿಗಳಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭರವಸೆ ನೀಡಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಂವಿಧಾನದ ದಿನಾಚರಣೆ ಮತ್ತು ಒನಕೆ ಓಬವ್ವ ಜಯಂತ್ಯೋತ್ಸವವನ್ನು ವೀರವನಿತೆ ಒನಕೆ ಓಬವ್ವ ಅಭಿಮಾನಿ ಬಳಗದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರಸಭಾ ಅಧ್ಯಕ್ಷೆ ಪೂರ್ಣಿಮಾ ಸುಗ್ಗಾರಾಜು ನೆರವೇರಿಸಿದರು. ಶಾಸಕ ಎನ್. ಶ್ರೀನಿವಾಸ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಓಬವ್ವ ಜಯಂತಿಯು ಮುಂಬರುವ ದಿನಗಳಲ್ಲಿ ತಾಲೂಕು ಆಡಳಿತ ವತಿಯಿಂದ ನೆರವೇರಿಸಲು ಅವಶ್ಯ ಕ್ರಮ ಕೈಗೊಳ್ಳುವೆ ಎಂದರು. ನಂತರ ಅಂಬೇಡ್ಕರ್ ಭವನದ ದುಸ್ಥಿತಿಯನ್ನು ನೋಡಿ ಭವನ ಈ ಪರಿಸ್ಥಿತಿಗೆ ಇಂದಿನ ಶಾಸಕ ಕೆ. ಶ್ರೀನಿವಾಸ್ ಮೂರ್ತಿಯೇ ಕಾರಣ ಎಂದು ನೇರವಾಗಿ ಆರೋಪಿಸಿದರು. ಅಭಿಮಾನಿ ಬಳಗದಿಂದ ಅವರ ಒಂದು ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಬಹಳ ಸಂತೋಷ. ಯಾವಾಗಲೂ ಸಹ ಇತಿಹಾಸದಲ್ಲಿ ಕೆಲವೊಬ್ಬರು ರಾರಾಜಿಸ್ತಾರೆ, ಕೆಲವೊಬ್ಬರು ಸೀಮಿತಗೊಂಡ್ಬಿಡ್ತಾರೆ. ಆ ಸೀಮಿತಗೊಂಡಂತ ಸಾಲಲ್ಲಿ ಒನಕೆ ಓಬವ್ವರು ಸಹ ಒಬ್ರು. ಅಸೀಮಿತಗೊಂಡಂಥವ್ರನ್ನ ನಾವು ಹೆಚ್ಚು ಸಮಾಜದಲ್ಲಿ ಅವ್ರ ಬಗ್ಗೆ ಒಂದು ಗೌರವಪೂರ್ಣವಾಗಿ ಅರ್ಥಪೂರ್ಣವಾಗಿ ನಾವು ವಿಜೃಂಭಿಸ್ತಕ್ಕಂಥದ್ದು ಅವರ ಜಯಂತ್ಯೋತ್ಸವದಲ್ಲಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಅದನ್ನ ಈ ಅಭಿಮಾನಿ ಬಳಗದವರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅಂತ ಭಾವಿಸಿ ನಾನು ಈ ಕಾರ್ಯಕ್ರಮವನ್ನು ಮಾಡಿದಂತ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಮತ್ತೆ ಈ ಕ್ಷೇತ್ರದ ಸೇವಕನಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಈಗ ನಮ್ಮ ಹನುಮಂತರಾಯಪ್ಪ ಅವರು ಹೇಳ್ತಾ ಇದ್ದಾರೆ ಸರ್ಕಾರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ. ಈಗ ನಮ್ಮ ಸರ್ಕಾರದ ಸುತ್ತೋಲೆ ಪ್ರಕಾರ ಯಾವ್ಯಾವ ಜಯಂತಿಯನ್ನ ಸರ್ಕಾರ ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಸುತ್ತೋಲೆ ಇರುತ್ತೆ. ಅದು ಸುತ್ತೋಲೆ ಪ್ರಕಾರ ಅಧಿಕಾರಿಗಳು ನೀವು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಒನಕೆ ಓಬವ್ವ ಜಯಂತಿ ಸರ್ಕಾರದ ಸುತ್ತೋಲೆಯಲ್ಲಿ ಇದೆಯಾ ಇಲ್ವಾ ಅನ್ನೋದು ನನಗೂ ಮಾಹಿತಿ ಇಲ್ಲ. ಮಾಹಿತಿ ಇದ್ರೆ ಖಂಡಿತ ಜೋರಾಗಿ ಹಂಗಾದ್ರೆ ನಾನು ಇವತ್ತೇ ತಹಶೀಲ್ದಾರ್ ಅವರು ಮಾತಾಡ್ತೀನಿ. ಮುಂದಿನ ವರ್ಷ ಈ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನ ಎಲ್ಲ ಸಮಾಜದ ಮುಖಂಡರುಗಳನ್ನ ಸರ್ವ ಜನಾಂಗವೂ ಸಹ, ಸರ್ವ ಸಮಾಜ ಸಮುದಾಯವೂ ಸಹ, ಸರ್ವ ಧರ್ಮವೂ ಸಹ ಒನಕೆ ಓಬವ್ವನಿಗೆ ಗೌರವಪೂರ್ವಕವಾಗಿ ಏನು ನಾವು ಗೌರವ ಸಲ್ಲಿಸಬೇಕು ಆ ತರದ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ತಿಳಿಸ್ತೀನಿ. ನಾನೇ ಅದರ ಬಗ್ಗೆ ಕ್ರಮ ವಹಿಸ್ತೀನಿ ಅಂತ ಹೇಳ್ತಾ ಈ ಸಂಘಟನೆಯ ಜೊತೆ ಸದಾ ನಿಮ್ಮೆಲ್ಲರ ಸೇವಕನಾಗಿ, ತಾಲೂಕಿನ ಸೇವಕನಾಗಿ ಸದಾ ಇರ್ತೀನಿ ಅಂತ ಹೇಳ್ತಾ ನಾನು ವೇದಿಕೆಗೆ ಬಂದ ಕೂಡಲೇ ಇಲ್ಲಿ ಅಂಬೇಡ್ಕರ್ ಭವನ ನಮ್ಮ ನಾರಾಯಣಗೌಡರು ಹೇಳಿದ್ರು, ಮೋಟಮ್ನವರು ನಮ್ಮ ನಾಯಕರು ಅಂಬೇಡ್ಕರ್ ಭವನ ದೊಡ್ಡದಾಗಿರ್ಬೇಕಾಗಿತ್ತು ಅಂತ. ಅಂಬೇಡ್ಕರ್ ಭವನ ನಾನು ಶಾಸಕನ ಆಗ್ತಕ್ಕಂಥ ಕೇವಲ 1 ತಿಂಗಳು 2 ತಿಂಗಳು ಮುಂಚೆ ಈ ಅಂಬೇಡ್ಕರ್ ಭವನಕ್ಕೆ ಭೇಟಿ ಕೊಟ್ಟೆ. ದೇವಾಂಗ ಸಮಾಜದ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ಅಂತ ಇನ್ವಿಟೇಷನ್ ಕೊಟ್ಟಿದ್ರು. ನನಗೆ ಅಲ್ಲಿವರೆಗೂ ಅಂಬೇಡ್ಕರ್ ಭವನ ಎಲ್ಲ ಐತೆ ಅಂತ ಗೊತ್ತಿರಲಿಲ್ಲ. ನನಗೆ ಅಂಬೇಡ್ಕರ್ ಭವನ ಇದು ಅಂತ ನೋಡಿ ನಾನು ದಿಗ್ಗು ಮೇಲ್ಕೊಂಡು ನನಗೆ ಅವತ್ತು ಆಶ್ಚರ್ಯ ಆಯಿತು. ನೆಲಮಂಗಲ ತಾಲೂಕಲ್ಲಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಮಟ್ಟಿಗೆ ಅಂಬೇಡ್ಕರ್ ಭವನ ಆಯ್ತಾ ಅಂತೇಳಿ ಬಹಳ ದಿಗ್ಭ್ರಮೆಗೊಂಡು ಬಹಳ ಶೋಚನೀಯವಾಗಿ ಬಹಳ ನೋವಿಂದ ಅವತ್ತು ನಾನಿಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು. ಏನಕ್ಕೆ ಅಂದ್ರೆ ಅಂಬೇಡ್ಕರ್ ಭವನ ಯಾವ ಮಟ್ಟದಲ್ಲಿ ಇರಬೇಕಾಗಿತ್ತು, ಮೀಸಲು ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಒಂದು ಕಡೆ ಆದರೆ ಬೆಂಗಳೂರಿಗೆ ಹತ್ರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಇವತ್ತು ನಮ್ಮ ಶಿವಶಂಕರಣ್ಣ, ಮಾವಳಿ ಶಂಕರ್ ಅವ್ರ ಜೊತೆ ಇಡೀ ರಾಜ್ಯದಲ್ಲಿ ಸಂಘಟನೆಯ ಜೊತೆ ಗುರುತಿಸಿಕೊಂಡು ಹೋರಾಟವನ್ನು ಮಾಡಿರ್ತಕ್ಕಂಥವ್ರು, ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು, ಸರ್ಕಾರದ ಸಚಿವಾಲಯ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಸಂಘಟನೆಯನ್ನು ಕೊಟ್ಟು ಪರಿಶಿಷ್ಟ ಜಾತಿ ಜನಾಂಗದವರ ಬಗ್ಗೆ, ನೌಕರರ ಬಗ್ಗೆ, ಜನಾಂಗದ ಬಗ್ಗೆ ರಾಜ್ಯದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಪ್ರಾಮಾಣಿಕರಲ್ಲಿ ಬೆರಳಂಕೆಯಲ್ಲಿ ಶಿವಶಂಕರಣ್ಣ ಒಬ್ಬರು. 224 ವಿಧಾನಸಭಾ ಕ್ಷೇತ್ರದಲ್ಲಿ 176 ತಾಲೂಕಿನಲ್ಲಿ ಹೊಸದಾಗಿ ಸ್ವಲ್ಪ ತಾಲೂಕುಗಳು ಸೇರ್ಪಡೆ ಆಗಬೇಕು. ಅದು ಎಷ್ಟು ತಾಲೂಕು ಅಂತ
ನನಗೂ ಇನ್ನೂ ಪೂರ್ಣವಾದಂಥ ಮಾಹಿತಿ ಇಲ್ಲ. ಅಷ್ಟು ತಾಲೂಕಿನಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಬಹಳ ಅಭಿವೃದ್ಧಿಯನ್ನ ಹೊಂದಿದೆ, ಬಹಳ ಅತ್ಯಂತ ಇದೆಲ್ಲ ಒಂದು ಗ್ರಾಮ ಮಟ್ಟದಲ್ಲಿ ಇರಬೇಕಾದಂಥ ಅಂಬೇಡ್ಕರ್ ಭವನದ ಮಟ್ಟಿಗೆ ಇರ್ತಕ್ಕಂಥ ಭವನ ಯಾವುದಾದ್ರೂ ಇದ್ರೆ ಅದು ನೆಲಮಂಗಲ ತಾಲೂಕಿನಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನ. ಇದಕ್ಕೆ ಕಾರಣ ಹಿಂದೆ ಇಲ್ಲಿ ತಾಲೂಕನ್ನ ಪ್ರತಿನಿಧಿ ಪ್ರತಿನಿಧಿಸಿದಂತ ಶಾಸಕರು ಕಾರಣ ಅಂತ ನಾನು ಹೇಳ್ತೀನಿ. ಇವತ್ತು ನಾನು ಶಾಸಕನಾದ ಮೇಲೆ ಸೋಲೂರು ಹೋಬಳಿ ಮಟ್ಟದಲ್ಲಿ ಅಂಬೇಡ್ಕರ್ ಭವನ ಇಲ್ಲ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮನಗರ ಜಿಲ್ಲೆಗೆ ಅತ್ಯಂತ ಪರಿಶಿಷ್ಟ ಜಾತಿ ಜನಾಂಗದ ಜನಸಂಖ್ಯೆ ಹೆಚ್ಚಿಗೆ ಇರ್ತಕ್ಕಂಥ ಹೋಬಳಿ ಸೋಲೂರು. ನಾನು ಶಾಸಕನಾದ ಮೇಲೆ 75 ಲಕ್ಷದ ಅಂಬೇಡ್ಕರ್ ಭವನವನ್ನ ಮಂಜೂರು ಮಾಡಿ ಭೂಮಿ ಪೂಜೆಗೆ ಅದನ್ನು ಎಸ್ಟಿಮೇಟ್ ಮಾಡಿಸ್ತಾ ಇದ್ದೇನೆ. ತಾಲೂಕಿಗೆ ಈ ಕ್ಷೇತ್ರಕ್ಕೆ ಮಂಜೂರು ಮಾಡಿಸಿದ್ದೇನೆ. ಇನ್ನೂ ಮುಂದುವರೆದು ನೆಲಮಂಗಲ ತಾಲೂಕಿನಲ್ಲಿ ತಾಲೂಕು ಅಂಬೇಡ್ಕರ್ ಭವನ ಬೇಕು ಅಂತ ಹೇಳಿ ನಾನು ಮಾದೇವಪ್ಪ ಸಾಹೇಬ್ರ ಹತ್ರ ಅವ್ರು 2 ಕೋಟಿ ಕೊಡ್ತೀನಿ ಅಂತ ನಾನು ಜಗಳ ಮಾಡಿದೆ. 2 ಕೋಟಿ ಹೋಗ್ಬೇಕಾದ್ರೆ ಟಿ ನರಸೀಪುರ ಹೋಗ್ಬೇಕು, ಬೆಂಗಳೂರು ಹತ್ರ ಇರೋದು ನೆಲಮಂಗಲ 30-25 ಕಿಲೋಮೀಟರ್, ನರಸೀಪುರ 150 ಕಿಲೋಮೀಟರ್, ಅದೇ ಅಲ್ಗಟ್ಟು ಹೋಗ್ಬೇಕಾದ್ರೆ 2 ಕೋಟಿ. ನನಗಿಲ್ಲಿ ಅಂಬೇಡ್ಕರ್ ಭವನ ಕನಿಷ್ಠ 10 ಕೋಟಿ, ಗರಿಷ್ಠ 20 ಕೋಟಿ ಅಂಬೇಡ್ಕರ್ ಭವನ ಬೇಕು ಅಂತ ಹೇಳಿ ಮಾದೇವಪ್ಪ ಸಾಹೇಬ್ ಹೇಳಿದ್ರು. ನನಗೆ ನನ್ನ ಮೇಲೆ ಬಹಳ ಪ್ರೀತಿ, ಮಾದೇವಪ್ಪನವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಓಡಾಡ್ತಾನೆ, ಕ್ಷೇತ್ರದ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಂದ ನಾನು ಒಂದು ಪ್ರಸ್ತಾವನೆಯನ್ನು ಕಳಿಸು, ನಾನು ಮಾಡ್ತೀನಿ ಪ್ರಧಾನ ಅಂತ ಅಂದ್ರು. ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅಂಬೇಡ್ಕರ್ ಭವನಕ್ಕೆ 25 ಕೋಟಿ ಬೇಕು, ನೀವು ಎಷ್ಟು ಬರೀತೀರೋ ನೀವು ಅಷ್ಟು ಬರೀರಿ, ಕನಿಷ್ಠ 10 ಕೋಟಿ ಬೇಕು ಅಂದಿದ್ದಕ್ಕೆ ಪ್ರಸ್ತಾವನೆಯನ್ನ ಆದಷ್ಟು ಕೂಡಲೇ ಸಂಪುಟದ ಮುಂದೆ ಮಂಡಿಸಿ ಅಂತ ಶರ ಬರೆದು ಇಲಾಖೆಯ ಹಂತದಲ್ಲಿ ಈಗಾಗಲೇ ಎಲ್ಲ ನನ್ನ ಮೊಬೈಲ್ ಐತಿ, ಹೇಳೋದೇ ಬೇಡ, ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ದೊಡ್ಡ ಮಟ್ಟದಲ್ಲಿ ಆಗಬೇಕು, ಮಾದರಿ ಅಂಬೇಡ್ಕರ್ ಭವನ ಇರಬೇಕು ಅಂತ ಹೇಳಿ ನಾನು ಈಗಾಗಲೇ ಅದಕ್ಕೆ ಏನ್ ಬೇಕು ರೂಪುರೇಷೆಯನ್ನು ತಯಾರು ಮಾಡಿದ್ದೀನಿ. ಇಲ್ಲೇ ನನ್ನ ಸಹೋದರ 3 ತಂಡ ಇದ್ದಾರೆ, 3 ತಂಡದ ಹತ್ರ ನಿನ್ನೆ ಮಾತಾಡಿದ್ದೀನಿ. ಅದೇನ್ ಮಾತಾಡಿದ್ದೀನಿ ಅಂತ ಅವರ ಬಂದ್ರೆ ಕೇಳ್ಕೊಳ್ಳಿ, ಯಾವಾಗಾದ್ರೂ ನೀವು ಸಂದರ್ಭ ಬಂದಾಗ. ಅದಕ್ಕೆ ಜಾಗವನ್ನು ಬೇಕಾಗಿತ್ತು, ಅಧಿಕಾರಿ ವಾಣಿಗೆ ಹೇಳಿ ಸ್ಥಳ ಲಭ್ಯತೆ ಇದೆ ಅಂತ ರಿಪೋರ್ಟ್ ಹಾಕು ಅಂತ ಹೇಳಿ ನಿನ್ನೆ ರಿಪೋರ್ಟ್ ನಾನು ಮಾಡಿಸೋಕೆ ಮಾಡಿದ್ದಾರೆ. ಒಂದು ಭವ್ಯವಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ಕಟ್ಟಿ ನಾವು ನೀವೆಲ್ಲರೂ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕರೆಸಿ ಅದಕ್ಕೆ ಭೂಮಿ ಪೂಜೆ ಮತ್ತು ಉದ್ಘಾಟನೆಯನ್ನು ಮಾಡಿಸೋಣ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಕರ್ನಾಟಕ ಛಲವಾದಿ ವೇದಿಕೆಯ ಕಾರ್ಯದರ್ಶಿ ಮಾತನಾಡಿ, ಮಾನ್ಯ ಶಾಸಕರು 25 ಕೋಟಿ ವೆಚ್ಚದ ಅಂಬೇಡ್ಕರ್ ಭವನದ ನಿರ್ಮಾಣಕ್ಕೆ ಆಶ್ವಾಸನೆ ನೀಡಿರುವುದು ಶ್ಲಾಘನೀಯ ಹಾಗೂ ನಮಗೆ ಇಂತಹ ಶಾಸಕರು ಸಿಕ್ಕಿರುವುದು ನಮ್ಮೆಲ್ಲರ ಅದೃಷ್ಟವೆಂದರು. ಒನಕೆ ಓಬವ್ವ ಜಯಂತಿಯನ್ನು ಸರ್ಕಾರ ತಾಲೂಕು ಆಡಳಿತ ಆಚರಣೆ ಮಾಡಬೇಕು ಅಂತೇಳಿ ನಿರ್ದೇಶನ ನೀಡಿದರೂ ಕೂಡ ನಾವು ನಮ್ಮ ಸಂಘಟನೆ ಛಲವಾದಿ ಮಹಾಸಭಾ ಮತ್ತು ಛಲವಾದಿ ಜನಾಂಗದ ಮಹಿಳೆಯಾಗಿರೋದ್ರಿಂದ ಅವ್ರನ್ನೆಲ್ಲ ಕರೆದು ಅವ್ರ ಮುಖಂಡತ್ವದಲ್ಲಿ ಅವ್ರನ್ನ ಇದರಲ್ಲಿ ಕರೆದು ಅವ್ರಿಗೆ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ತಾಲೂಕು ಆಡಳಿತಕ್ಕೆ ಸಲಹೆ ಕೊಟ್ಟಿದ್ವಿ. ಅವರು ಅದನ್ನು ಕಾರ್ಯಗತ ಮಾಡದಲ್ಲೇ ಇರೋದ್ರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡೋಂಥ ಸಂದರ್ಭ ಒದಗಿ ಬಂತು. ಮಾನ್ಯ ಶಾಸಕರು ಮತ್ತು ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಾಜಿ ಸಚಿವರಾದ ಮೋಟಮ್ನವರು ಎಲ್ಲ ನಮ್ಮ ಬಂಧುಗಳು ಮತ್ತು ಎಲ್ಲ ಗಣ್ಯ ಆಹ್ವಾನಿತರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ಮುಂದಿನ ವರ್ಷಗಳಲ್ಲಿ ಈ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವ್ಯವಸ್ಥೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಕ್ರಮ ಕೈಗೊಳ್ಳಬೇಕು. ಹಾಗೂ ಈ ಅಂಬೇಡ್ಕರ್ ಭವನ ಸುಸ್ಥಿತಿನಲ್ಲಿಲ್ಲ, ಅದನ್ನು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮನದಟ್ಟು ಮಾಡಿಕೊಂಡು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ಒನಕೆ ಓಬವ್ವ ಅಭಿಮಾನಿ ಬಳಗದ ಸರ್ವ ಸದಸ್ಯರುಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಒನಕೆ ಓಬವ್ವನ ಜಯಂತಿನ ತಾಲೂಕು ಆಡಳಿತ ಕಡೆಗಣಿಸಿತ್ತು ಅಂತ ನನ್ನ ಭಾವನೆ ಇತ್ತು. ನಮ್ಮ ಹಿರಿಯರಾದಂಥ ನನ್ನ ಗುರುಗಳಾದಂಥ ಹನುಮಂತರಾಯಪ್ಪನವರು ಮತ್ತು ನಮ್ಮ ನಿವೃತ್ತ ಅಧಿಕಾರಿಗಳು ಶಿವಣ್ಣನವರು ಅವರ ಮಾರ್ಗದರ್ಶನ ಅಂತೇನೆ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ನಮ್ಮ ಕುಲಬಾಂಧವರೆಲ್ಲ ಸೇರಿ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು. ಹನುಮಂತರಾಯಪ್ಪನವರು ಭಾಳ ಇದಕ್ಕೆ ಎಫೆಕ್ಟ್ ಹಾಕಿ ನಾವೆಲ್ಲ ಸೇರೋಣ, ಒಂದು ಏನಾದರೂ ಕಾರ್ಯಕ್ರಮ ಮಾಡೋಣ,
ನಮ್ಮ ತಾಲೂಕಲ್ಲಿ ಜನಾಂಗ ಇದ್ದೀವಿ ಅನ್ನೋದು ತೋರಿಸ್ಬೇಕಾಗ್ತದೆ, ನೀವೆಲ್ಲ ಯುವಕರು ಭಾಳ ಕೈ ಜೋಡಿಸ್ಬೇಕಾಗ್ತದೆ ಅಂತ ಹೇಳಿ ಶಿವಣ್ಣವರು ಮತ್ತು ನಮ್ಮ ಹನುಮಂತರಾಯಪ್ಪನವರು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಸಮುದಾಯ ಪ್ರತಿಯೊಬ್ಬರು ನಾನು ಅನ್ನೋದನ್ನು ಬಿಟ್ಟು ನಮ್ಮದು ಅನ್ನೋದು ಭಾವನೆ ಬೆಳೆಸ್ಕೊಂಡು ಸಮುದಾಯನ ಬೆಳೆಸೋಕ್ಕೆ ಮತ್ತು ಸಮುದಾಯದ ಯುವಕ ಮಿತ್ರಗಳಿಗೆ, ಮಹಿಳೆಯರಿಗೆ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮ್ಮ ಒನಕೆ ಓಬವ್ವ ಏನು ಈ ಕಾರ್ಯಕ್ರಮ ಇವತ್ತು ಒಂದು ನಮ್ಮ ತಾಲೂಕಲ್ಲಿ ನಡೆದಿದೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಳ್ಳೆಯ ಸಂದೇಶ ಹೋಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಿದೆ. ನಮಗೆ ನಮ್ಮ ಮಾಜಿ ಸಚಿವರಾದಂಥ ಮೋಟಮ್ನವರು ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಅವ್ರನ್ನ ನಮ್ಮ ಸಮುದಾಯದ ಒನಕೆ ಓಬವ್ವ ಅಂತ ನಾವು ಭಾವಿಸಿದ್ದೀವಿ. ಅವರೊಂದು ಈ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅವರ ನೆರಳಲ್ಲಿ, ಅವರ ನೇತೃತ್ವದಲ್ಲಿ, ಅವ್ರ ಮಾತುಗಳಲ್ಲಿ ನಾವೆಲ್ಲರೂ ಒಂದು ಮನಸ್ಸಿಗೆ ನಾಟುವಂಥ ಕೆಲಸ ಮಾಡಬೇಕು. ನಾವೆಲ್ಲ ಸಮುದಾಯದವರು ಒಂದಾಗಬೇಕು. ಸಮುದಾಯದ ಏಳಿಗೆಗೆ ಮತ್ತು ಆ ಸಂಘಟನೆ ಬೆಳವಣಿಗೆಗೋಸ್ಕರ ನಾವೆಲ್ಲ ದುಡಿಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಸುಮಾರು ನಮ್ಮ ಛಲವಾದಿ ಸಂಘ ಒಂದು 25 ವರ್ಷದಿಂದ ನಮ್ಮ ಸಂಘಟನೆ ಇದೆ. ಛಲವಾದಿ ವೇದಿಕೆ ಅಂತ ಒಂದು ಸಂಘಟನೆ ಇದೆ. ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿ ಗ್ರಾಮದಲ್ಲಿ ಗ್ರಾಮ ಶಾಖೆಗಳು ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಆಯೋಜನೆ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಇನ್ನೂ ಸಹ ಕೆಲವರು ಒಳ್ಳೆ ಹುಮ್ಮಸ್ಸಿಂದ ಬರ್ತಾಯಿಲ್ಲ. ವೇದಿಕೆ ಹಂಚ್ಕೊಳಕ್ಕೆ ಬರ್ತಾರೆ, ಶೋ ಕೊಡೋಕ್ಕೆ ಬರ್ತಾರೆ. ಅದೆಲ್ಲ ನಂಗೆ ತುಂಬ ನೋವಾಗ್ತದೆ. ಎಲ್ಲ ಸೇರಬೇಕು, ಒಟ್ಟಾಗಿ ಸೇರಿ ನಮ್ಮ ಮನೆ ಅಂತ ಬದುಕುವಂತ ಮಾಡಿದ್ರೆ ಸಮುದಾಯನೂ ಬೆಳೀತದೆ. ಸಮುದಾಯ ಜೊತೆಗೆ ಸಮುದಾಯದ ಲೀಡ್ಗಳು ಸಹ ಬೆಳೀತಾರೆ ಅನ್ನೋ ಭಾವನೆ ನನ್ನಲ್ಲಿದೆ.